appreciate the talent of such a shining stars. Now I request our Secretary D.R. Vijay sir to take the prize winners. We will be beginning with winners of degree. And sets a great example for his simple nature. Welcome you, sir. To achieve, but also to learn from our experiences. We welcome you, ma'am. And blue. I am Jansi Ji, Assistant Professor in Mathematics. I request team members to join. Give them a big round of applause. First prize also. Second prize goes to Abhilash and team, Vasavi Gnanapita First Grade College. Thank you, sir, for congratulating the winners. Your college. And second prize goes to Bhagyashree from Vasavi Gnanapita Polytechnic. The next event is puzzle solving. The third prize goes to Samad Ahmed from Steve. To Aishwarya from Sri Vasavi International PU College. Set of 14. And second prize goes. ಈ ಕಾಲೇಜಿನಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಳ್ಳೋಕ್ಕೆ ಒಂದು ಮೇಯ್ನ್ ಉದ್ದೇಶ ಏನು ಅಂದರೆ, ಇತರೆ ಕಾಲೇಜುಗಳಿಂದನೂ ವಿದ್ಯಾರ್ಥಿಗಳು ಬಂದು ಅವರು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರುಗಳ ನಮ್ಮ ವಿದ್ಯಾರ್ಥಿಗಳ ಒಂದು ಬಾಂಧವ್ಯ ಅಥವಾ ಸ್ನೇಹಿತತ್ವ ಅಥವಾ ಒಂದು ಇಂಟ್ರ್ಯಾಕ್ಷನ್ ಬೆಳೀಲಿ ಅನ್ನೋ ಉದ್ದೇಶದಲ್ಲಿ ಈ ಸಂಸ್ಥೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಹಾಗೆ ಈ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಇರ್ಬೋದು, ಆಮೇಲೆ ಡ್ರಾಮಾ ಇರ್ಬೋದು, ಆಮೇಲೆ ಕ್ವಿಜ್ ಇರ್ಬೋದು, ಆಮೇಲೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದರಲ್ಲಿ ಉನ್ನತವಾಗಿ ಬಂದಿರೋರಿಗೆ ಕ್ಯಾಶ್ ಅವಾರ್ಡ್ ಕೂಡ ಕೊಡ್ತಾಯಿದ್ದೀವಿ. ಹಾಗೆ ಅವರನ್ನು ಸರ್ಟಿಫಿಕೇಟ್ ಕೊಟ್ಟು ಕ್ಯಾಶ್ ಅವಾರ್ಡ್ ಕೊಟ್ಟು ಅವ್ರನ್ನ ಇನ್ನೂ ಉತ್ತೇಜನ ಮಾಡಿ ಅವರಲ್ಲಿರೋ ಪ್ರತಿಭೆಯನ್ನು ಇನ್ನೂ ಹೆಚ್ಚಿಗೆ ಬರಲಿ ಅನ್ನೋ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದು ನನ್ನ ಭಾಗ್ಯ. ಯಾಕಂದರೆ ಕಲಾವಿದರಿಗೆ ನಮಗೇನಿದ್ರು ನಮ್ಮ ವೇದಿಕೆ ಮೇಲೆ ನಮ್ಮ ವಿದ್ಯೆ ಅಥವಾ ಇಲ್ಲಾಂದರೆ ನನ್ನ ಇನ್ಸ್ಟ್ರೂಮೆಂಟು ಆ ಎರಡರಲ್ಲಿ ಮಾತ್ರನೇ ನಾನು ವೇದಿಕೆ ಹತ್ತುವಂಥದ್ದು ಹೊರತು ಮೈಕ್ ಇಟ್ಕೊಂಡು ಮಾತಾಡಲಿಕ್ಕೆಲ್ಲ ಬರೋದಿಲ್ಲ.
ಆದರೆ ಇವತ್ತು ಕಾಲೇಜಲ್ಲಿ ಇವತ್ತಿಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಒಂದು ಏರ್ಪಡಿಸಿರುವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಕಾಲೇಜ್ ಟೈಮ್ನಲ್ಲಿ ಇವತ್ತಿಗೆ ನೋಡಿ ಉನ್ನತ ಮಟ್ಟದಲ್ಲಿ ಇರೋವಂಥವ್ರು ಎಲ್ಲರೂ ಈ ಹೈಸ್ಕೂಲಲ್ಲಾಗಲಿ ಅಥವಾ ಇಲ್ಲಾಂದರೆ ಕಾಲೇಜ್ಗಳಲ್ಲಾಗಲಿ ಮತ್ತೊಂದರಲ್ಲಿ ಈ ಕಾಂಪಿಟೇಷನ್ಸು ಮತ್ತೊಂದು ಇದರಲ್ಲಿ ಭಾಗವಹಿಸಿ ಅವರು ಖಂಡಿತವಾಗ್ಲೂ ಅವ್ರ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ಒಂದು ಸ್ಟೆಪ್ಗಳಿದೆ. ಇವತ್ತು ಬಂದಿರೋಂಥ ಎಂತೆಂಥವರೇ ಆಗಿರಲಿ, ಇವತ್ತು ನನ್ನನ್ನೇ ತೊಗೊಂಡ್ರೆ ಉದಾಹರಣೆಗೆ ನಾನು ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ ನಾನು ಓದಿದ್ದು ಸರ್. ಬಟ್ ಯಾವ ಕಾಲೇಜ್ಗೆ ಹೋಗಲಿ ಅಲ್ಲಿ ಪ್ರೈಸ್ ಗ್ಯಾರಂಟಿ, ಒಂದು ವೈಲಿನ್ ಅಂತ ಒಂದು ನುಡಿಸ್ಬಿಟ್ಟು ಆ ಒಂದು ಕಾಲೇಜ್ಗೆ. ಬಟ್ ಅದು ಹೆಂಗಾಗುತ್ತೆ ಅಂತಂದರೆ ಆ ವಿದ್ಯೆಯಲ್ಲೇ ನಾವು ತೊಡಗಿಸ್ಕೊಂಡು ನಮ್ಮನ್ನು ನಾವು ಮೇಲ್ಮಟ್ಟಕ್ಕೆ ನಾವು ಕರ್ಕೊಂಡು ಹೋಗ್ಬೋದು. ಇವತ್ತು ನನ್ನ ಜೀವನದಲ್ಲಿ ನಾನು ಇವತ್ತು ನನ್ನ ಜೀವನವೇ ವೈಲಿನು ಅಥವಾ ನಾನು ಮ್ಯೂಸಿಕ್, ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನನಗೆ. ಸಾವಿರಾರು ಎಪಿಸೋಡ್ ಮ್ಯೂಸಿಕ್ ಮಾಡಿದ್ದೀನಿ. ಇವತ್ತು ಹೆಚ್ಚು ಕಮ್ಮಿ 10 ಫಿಲಿಮ್ಸ್ಗೆ ನಾನು ಮ್ಯೂಸಿಕ್ ಮಾಡಿದ್ದೇನೆ. ನನ್ನದೇ ಆದಂಥ ಒಂದು ರೆಕಾರ್ಡಿಂಗು ಮತ್ತೊಂದು ಇಡೀ ವರ್ಲ್ಡ್ ಪೂರ್ತಿ ಸುತ್ತಿದ್ದೀನಿ. ಬಟ್ ಇಷ್ಟೆಲ್ಲ ಹೆಂಗಾಯಿತು ಅಂತಂದರೆ ಇದಕ್ಕೆಲ್ಲ ಒಂದು ಬೇಸಿಕ್ಕಾಗಿ ನನಗೆ ಈ ಸ್ಕೂಲ್ಗಳಲ್ಲಿ ಅಥವಾ ಇಲ್ಲ ಒಂದು ಕಾಲೇಜಲ್ಲಿ ಸಿಕ್ಕುವಂಥ ಒಂದು ಎನ್ಕರೇಜ್ಮೆಂಟ್, ಆ ಪ್ರತಿಯೊಂದು ಮಗುಗೂ ಆ ಒಂದು ಎನ್ಕರೇಜ್ಮೆಂಟ್ ಇವತ್ತಿಂದ ಸಿಕ್ಕಿದ್ರೆ ಆ ಮಗು ಕೆಟ್ಟದಾಗಿ ಯೋಚನೆ ಮಾಡೋದು ದೃಷ್ಟಿನಲ್ಲಿ ಆ ಮನಸ್ಸೇ ಹೋಗೋದಿಲ್ಲ. ಆ ಮನುಷ್ಯ ಅವನು ಯಾವತ್ತಿಗೂ ಅದನ್ನು ಅವನು ಬೆಳವಣಿಗೆಗೋಸ್ಕರವಾಗಿ ತೊಗೊಂಡು ಹೋಗ್ತಾರೆ. ಇವತ್ತಿಗೆ ನೋಡಿ ಎಲ್ ಸುಬ್ರಹ್ಮಣ್ಯಂ ತಗೊಳ್ಳಿ, ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಅಂಬಿ ತಗೊಳ್ಳಿ, ಇವತ್ತಿಗೆ ಇವ್ರುಗಳೆಲ್ಲರೂ ಯಾವ್ಯಾವ ಲೆವೆಲ್ಲಿಗೆ ದೊಡ್ಡವರಾಗಿದ್ದಾರೆ ಅಂತಂದರೆ ಸರ್ ಇವರೆಲ್ಲ ಕಾಲೇಜಿನ ಒಂದು ಇದರಲ್ಲಿ ಅಷ್ಟು ದೊಡ್ಡದಾಗಿ ಬೆಳೆದಿರೋವಂಥವ್ರು. ಇವತ್ತು ಬರೋವಂಥ ಪ್ರತಿಯೊಂದು ಕ್ಯಾಂಡಿಡೇಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಬಟ್ ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ ನನಗೆ ಪ್ರೈಸೇ ಬರಬೇಕು ಅನ್ನೋ ಉದ್ದೇಶ ಅಲ್ಲ. ಯಾರಾದರೂ ಆಗಲಿ ಇವಾಗ 100 ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು 3 ಪ್ರೈಸ್ ಕೊಡೋದು. ಆದರೆ 3ನ್ನ ದಿ ಬೆಸ್ಟ್ ಅಂತ ನಾವು ಸೆಲೆಕ್ಟ್ ಮಾಡಿರ್ಬೋದು, ಆದರೆ ಪಾರ್ಟಿಸಿಪೇಟ್ ಮಾಡಿರೋದು ಬಹಳವಾದಂಥ ಮುಖ್ಯ. ಆದರೆ ಲೈಫಲ್ಲಿ ವಿನ್ ಆಗ್ತೀರಾ, ನೀವು ಗ್ಯಾರಂಟಿ ಲೈಫಲ್ಲಿ ವಿನ್ ಆಗ್ತೀರಾ. ಪಾರ್ಟಿಸಿಪೇಟ್ ಮಾಡಬೇಕು, ಅದರಲ್ಲಿ ಇದು ಮಾಡಬೇಕು, ವಿನ್ ಆಗಲೇಬೇಕು ಅನ್ನೋ ಉದ್ದೇಶ ಬೇಡ. ಆದರೆ ಬಟ್ ನೀವು ಪಾರ್ಟಿಸಿಪೇಟ್ ಎಷ್ಟು ಮಾಡ್ತೀರೋ ಜೀವನದಲ್ಲಿ ವಿನ್ ಆಗ್ತೀರಾ. ಇದೊಂದು ಕಾಲೇಜಿಂದ ನಾನು ಕಲಿತಿದಂಥ ಪಾಠ. ತುಂಬ ಸಂತೋಷ. ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬ ಸಂತೋಷ ಸರ್. ಧನ್ಯವಾದಗಳು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.